ಹಾಯ್ ಫ್ರೆಂಡ್ಸ್, ಇವತ್ತು ನೈಟ್ ಊಟಕ್ಕೆ ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂತಿದ್ದೀನಿ. ನಾನು ಚಪಾತಿಗೆ ತುಂಬ ಏನಾಗಲ್ಲ, ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ಳೋದು. ಆಶೀರ್ವಾದ ಗೋಧಿ ಹಸಿಟ್ಟಿದ್ದು ನೋಡಿ, ಎಣ್ಣೆ, ನೀರು, ಆಮೇಲೆ ಉಪ್ಪು ಹಾಕ್ಕೊತೀನಿ. ನೋಡಿ, ಈ ಥರ ಬಾಣಲಿ ಅಥವಾ ಅಗಲ ಪಾತ್ರೆಗೆ ಕಲಿಸ್ಕೊಳ್ಳಿ, ಈಸಿ ಆಗುತ್ತೆ ಕಲ್ಸೋಕ್ಕೆಲ್ಲ. ನೋಡಿ, ಪುಡಿ ಉಪ್ಪು ಹಾಕಿದ್ದೀನಿ. ಚಪಾತಿಗೆ ನಾನು ಬಳಸ್ತಾ ಇರೋದು 4 ಐಟಮ್ ಅಷ್ಟೇ. ಪುಡಿ ಉಪ್ಪು, ಆಶೀರ್ವಾದ ಗೋಧಿ ಹಸಿಟ್ಟು, ಎಣ್ಣೆ, ನೀರು. ನೋಡಿ, ಹಸಿಟ್ಟು ಕಲಿಸ್ತಾ ಇದ್ದೀವಿ ನಾನು. ನೋಡಿ, ಇವಾಗ ನೀರು, ಹಸಿಟ್ಟು, ಉಪ್ಪು ಕಲಿಸಿದ್ದೀನಿ. ಇವಾಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಮಿದ್ದುಬಿಟ್ಟು ಕಲಿಸೋದು ಹಾಕಿ. ನೋಡಿ, ಚಪಾತಿ ಹಸಿಟ್ಟು ಕಲಸಿದಾಯಿತು. ಎಣ್ಣೆ ಮೇಲ್ಗಡೆ 1 ಟೀ ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದಿದ್ದೀನಿ. ಸೊ ಇದು ನೆನೀಲಿ, ನಾನು ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ಕೊಳ್ತೇನೆ. ಆಮೇಲೆ ಚಪಾತಿ ಮಾಡೋಣ. ಚಪಾತಿ ಲಟ್ಟಿಸಿದ್ದೀನಿ. ಇವಾಗ ಚಪಾತಿ ಸುಡೋಣ. ನೋಡಿ, ಅವಳಿಗೊಂದು ಚಪಾತಿ ಉಂಡೆ ಮಾಡಿ ಕೊಟ್ಟೆ. ಅವಳು ಈ ಥರ ಮಾಡ್ಕೊಂಡಿದ್ದಾಳೆ ಆಟ ಆಡೋಕ್ಕೆ. ನಾನೇನು ಮಾಡ್ತೀನೋ ಅವಳಿಗೂ ಕೊಡಬೇಕು. ನೋಡಿ, ಈ ಥರ ಚಪಾತಿ ಹಸಿಟ್ಟನ್ನ ಉಂಡೆ ಮಾಡ್ಕೊಂಡ್ಬಿಟ್ರೆ ಅದು ಲಟ್ಟಿಸೋಕ್ಕೆ ನನಗೆ ಈಸಿ ಆಗುತ್ತೆ. ಅದಕ್ಕೆ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಒಂದೇ ಲಟ್ಟಿಸ್ತೀನಿ. ಇವಾಗ ಚೆನ್ನಾಗಿ ನೆಂದಿದೆ, ಅರ್ಧ ಅವರ್ ಆಗಿದೆ. ಇದು ನಾನು ಬಂಗಾರಿ ಮಾಡಿರೋದು. ಒಂದು ಉಂಡೆ ಕೊಟ್ಟಿಲ್ಲ ಅಂದರೆ ನನಗೆ ಚಪಾತಿ ಮಾಡೋಕ್ಕೆ ಬಿಡಲ್ಲ ಅವಳು. ಅದಕ್ಕೆ ಅವ್ಳಿಗೊಂದು ಉಂಡೆ ಕೊಟ್ಬಿಡ್ತೀನಿ. ಆಟ ಆಡ್ಕೊಂಡಿರ್ತಾಳೆ. ಸ್ಟವ್ ಮಾಡ್ಕೊಂಬಿಟ್ರೆ ಟಾಯ್ಸ್ನ 2 ರಿಂಗ್ ಇಟ್ಕೊಂಡು. ಏನಮ್ಮ ಅದು? ಏನು ಮಾಡ್ತಾಯಿದ್ಯಾ? ಚಪಾತಿ ಮಾಡ್ತಾಯಿದ್ಯಾ? ಆ ಪೆನ್ಸಿಲು ಏನದು? ಸೌಟ? ನೋಡಿ, ತವ ಇಟ್ಟಿದ್ದೀನಿ. ನಾನು ಚಪಾತಿಗೆ ಬೇರೆ ತವ ಇಟ್ಟಿದ್ದೀನಿ, ದೋಸೆಗೆ ಬೇರೆ ತವ ಇದೆ. ತವ ಬಿಸಿ ಆಗಬೇಕು. ನೋಡಿ, ಚಪಾತಿನ ತವ ಮೇಲೆ ಹಾಕಿದ್ಮೇಲೆ ಉಲ್ಟಾ ತಿರುವಾಕಿ ಹಸಿಟ್ಟನ್ನ ಚಪಾತಿನ ಅವಾಗ ಎಣ್ಣೆ ಹಾಕಿ ಲೋ ಫ್ಲೇಮ್ ಇಟ್ಕೊಂಡೆ ಎಣ್ಣೆ ಹಾಕಿ ಆಮೇಲೆ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಸಾಫ್ಟಾಗಿದೆ ಚಪಾತಿ. ಎಗ್ ಬುರ್ಜಿ ಮಾಡಿದ್ದೆ. ನಾನು ಬಂಗಾರಿ ತಿಂತಾವೆ. ಚೆನ್ನಾಯ್ತಾ? ಈರುಳ್ಳಿ, ಟೊಮ್ಯಾಟೊ ಎಲ್ಲ ಸಿಗ್ಬಾರ್ದು, ಅದನ್ನು ಆಯ್ದು ಇಟ್ಬಿಡ್ತಾವೆ. ಚೆನ್ನಾಯ್ತಾ? ಚಪಾತಿ ಆಯಿತು, ಸುತ್ತ ಬೇಯಿಸಿದ್ದೀನಿ. ರಾತ್ರಿ ಊಟಕ್ಕೆ ಚಪಾತಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ಥರ ಲಟ್ಟಿಸಿ ನಾನು ಇಟ್ಕೊಂಡು ಬಿಡ್ತೀನಿ, ಆಮೇಲೆ ಸುಡ್ತೀನಿ. ನನಗೆ ಈಸಿ ಆಗುತ್ತೆ.